1,69,000 rupees ಬಿಲ್ ಮಾಡಿದ್ದೀನಿ. ಓಕೆ, 1,69,000 rupees ಫಸ್ಟ್ ಟೈಮ್ ಇಷ್ಟು ಬಿಲ್ ಮಾಡಿರೋದು ನಮ್ಮ ಡ್ಯಾಡಿ ಕೊಟ್ಟಿದ್ದಲ್ಲ, ನಮ್ಮ ಮಮ್ಮಿ ಕೊಟ್ಟಿದ್ದು ಅಲ್ಲ. ಇಟ್ ಈಸ್ ಮೈ ಓನ್ ಮನಿ. ಐ ಹ್ಯಾವ್ ಅರ್ನ್ಡ್ ಇಟ್ ಆ್ಯಂಡ್ ಐ ಹ್ಯಾವ್ ಪರ್ಚೇಸ್ಡ್ ಇಟ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ವ್ಲಾಗ್ಸ್ 5. ಸೊ ನೀವು ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ತುಂಬ ದಿನ ಆದಮೇಲಲ್ಲ, ರೀಸೆಂಟಾಗಿ ನಾನೊಂದು ವ್ಲಾಗ್ ಹಾಕಿದ್ದೀನಿ. ಸೊ ನಾನು ಮುಂಚೆ ಹೇಳ್ದಂಗೆ ನಾನು ವ್ಲಾಗಲ್ಲಿ ರೆಗ್ಯುಲರ್ ಆಗಿರ್ತೀನಿ ಅಂತ ಹೇಳ್ದಂಗೆ. ಸೊ ಐ ಬಿ ರೆಗ್ಯುಲರ್. ಮತ್ತು ನೀವೆಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನನ್ನ ವೀಡಿಯೋಸ್ ರೆಗ್ಯುಲರ್ ಆಗಿ ಬರ್ತಿರುತ್ತೆ ಅಂತ ಹೇಳ್ತಾ ಖುಷಿಯಾಗಿ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಆ್ಯಕ್ಚುಲಾಗಿ ರೆಡಿ ಆಗ್ತಿದ್ದೀನಿ, ಯಾಕಂದರೆ ನಾನು ಶಾಪಿಂಗ್ ಹೋಗಬೇಕು ಅಂತ. ತುಂಬ ದಿವಸದಿಂದ ಅನ್ಕೊತಿದ್ದೆ ನಾನು ಶಾಪಿಂಗ್ ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ನಾನು ಹೋಗ್ತಿದ್ದೀನಿ. ಆ್ಯಂಡ್ ಹೋಗ್ಬಿಟ್ಟು ಎಷ್ಟು ಬಿಲ್ ಮಾಡ್ತೀನಿ, ನಾನು ಏನು ತೊಗೊತೀನಿ ಅಂತ ಎಲ್ಲನೂ ನೀವು ವಾಚ್ ಮಾಡಿ ಅಂತ ಹೇಳ್ತಾ ಜಸ್ಟ್ ಗೆಟ್ ರೆಡಿ. ಸೊ ನಾನು ಆಲ್ರೆಡಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಹಾಕಿ ಡ್ರೆಸ್ಅಪ್ ಆಗಿದ್ದೀನಿ. ಆ್ಯಂಡ್ ಮಿಸ್ ಆಗ್ತಿರೋದು ಬಂದು ಸ್ಟಿಕ್ಕರ್. ಸೊ ಐ ಜಸ್ಟ್ ಸ್ಟಿಕ್ಕರ್ ಇಟ್ಸ್ ಲೈಕ್ ಒಂಥರ ನನ್ನ ಫೇಸಲ್ಲಿ ಬಿಂದಿ ಇಲ್ಲ ಅಂದರೆ ನನಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅನಿಸ್ತಿರುತ್ತೆ. ಸೊ ಯಾ, ಆ್ಯಂಡ್ ಕೈ ಖಾಲಿ ಇದೆ. I'll get the watch. I'm wearing this watch. ಇದಂತೂ ನನ್ನ ಫೇವ್ರೆಟ್ ವಾಚ್. ಮೋಸ್ಟ್ ಆಫ್ ದ ಟೈಮ್ ನಾನು ಈ ವಾಚ್ ಹಾಕೋದು. ಯಾ, ಇಟ್ಸ್ ಲುಕಿಂಗ್ ಗುಡ್. ಸ್ವಲ್ಪ ಲಿಪ್ಸ್ಗೆ ಆ್ಯಡ್ ಆನ್ ಮಾಡ್ತೀನಿ. Yeah, all set to go. One more thing, bag ಅಂತೂ ಇರಲೇಬೇಕು. ಅದರಲ್ಲಿ ನನ್ನ ಫೋನ್, ನನ್ನ ಇಯರ್ಪೋಡ್ಸ್, ನನ್ನ ಗಾಡಿ ಬೀಗ. ಸೊ ಇದು ಮೂರಕ್ಕೆ ನನಗೆ ಬ್ಯಾಗ್ ಬೇಕು. ಐ ಹ್ಯಾವ್ ಒನ್ ಬ್ಯಾಗ್, ಅದನ್ನ ಎತ್ಕೊತಿದ್ದೀನಿ. ಯಾ, ಈ ಬ್ಯಾಗ್ ನಾನು ಎತ್ಕೊಂಡು ಹೋಗ್ತಿರೋದು. ಮೈ ಫೋನ್, ಮೈ ಇಯರ್ಪೋಡ್ಸ್, ಕೀ ಹಾಲಲ್ಲಿರುತ್ತೆ. ಐ ಆಮ್ ಆಲ್ ಸೆಟ್ ಟು ಗೋ. ನಾನು ಹೋಗ್ತಿರೋದು ಬಂದು ಓರಿಯನ್ ಅಪ್ ಟೌನ್ಗೆ. ಸೊ ಓರಿಯನ್ ಅಪ್ ಟೌನ್ಗೆ ಹೋಗ್ಬಿಟ್ಟು ಬರ್ತೀನಿ. ಆ್ಯಕ್ಚುಲಾಗಿ ಅಲ್ಲಿ ಓರಿಯನ್ ಅಪ್ ಟೌನಲ್ಲಿ ನಾನು ಏನೇನು ತೊಗೊಂಡೆ ಅಂತ ತೋರ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಮನೆಗೆ ಬಂದಮೇಲೆ ನಾನು ತೋರಿಸ್ತೀನಿ ಏನು ತೊಗೊಂಡೆ, ಏನು ಮಾಡಿದೆ, ಎಷ್ಟಾಯಿತು ಅಂತ ಎಲ್ಲನೂ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಸೊ ನಾನು ಓರಿಯನ್ ಅಪ್ ಟೌನ್ ಮುಂದೆ ಇದ್ದೀನಿ. ಓಕೆ, ಐ ಆಮ್ ಬ್ಯಾಕ್ ಫ್ರಮ್ ದ ಶಾಪಿಂಗ್. ಸೊ ನೀವು ಮೇನ್ಲಿ ಇವಾಗ ಸಮ್ಮರ್ ಟೈಮ್ ಹೈಡ್ರೇಟ್ ಆಗಿರಬೇಕು. ಸೊ ನನಗೆ ಹೋಗಿ ಬಂದು ಸಾಕಾಗಿದೆ. ಐ ಆಮ್ ಡ್ರಿಂಕಿಂಗ್ ವಾಟರ್. ನೀವು ಅಷ್ಟೇ ಹೈಡ್ರೇಟ್ ಆಗಿರಿ, ನೀರು ಕುಡೀರಿ, ಎಳ್ನೀರು ಕುಡೀರಿ, ಸೌತೆಕಾಯಿ ತಿನ್ನಿ. ಸೊ ಸ್ಟೇ ಹೈಡ್ರೇಟೆಡ್ ಅಂತ ಹೇಳ್ತಾ, ನಾನು ಆ್ಯಕ್ಚುಲಾಗಿ ಎಷ್ಟು ಬಿಲ್ ಮಾಡಿದ್ದೀನಿ ಅಂದರೆ ನನಗೆ ಶಾಕ್ ಆಗ್ತಿದೆ. ಅಷ್ಟೊಂದು ಬಿಲ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟು ಬಿಲ್ ಮಾಡೋಕ್ಕೆ ಇಟ್ ವಾಸ್ 1 ವರ್ಷದಿಂದ ಅನ್ಕೊತಿದ್ದೆ ನಾನು. ಐ ಹ್ಯಾವ್ ಟು ಬೈ. ಗೊತ್ತಿತ್ತು ಅಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿದ್ರೂ ಅದನ್ನು ತೊಗೋಬೇಕು, ಬಿಕಾಸ್ ಇಟ್ಸ್ ವೆರಿ ನೆಸೆಸರಿ ಫಾರ್ ಮೀ ಅಂತ. ಹೇಳ್ತೀನಿ ಎಷ್ಟಾಯಿತು ಅಂತ. ಶೋ ಯು. ಎಲ್ಲ ಹೈಡ್ ಮಾಡ್ತಿದ್ದೀನಿ ಬೇರೆದನ್ನೆಲ್ಲ. ಐ ಡೋಂಟ್ ನೋ ಇಫ್ ಯು ಕುಡ್ ಸಿ. ಹಾಂ, ಕಾಣಿಸ್ತಿದೆ. ಸೊ ಇಟ್ಸ್ 1,69,000 rupees ಬಿಲ್ ಮಾಡಿದ್ದೀನಿ. ಓಕೆ, 1,69,000 rupees ಫಸ್ಟ್ ಟೈಮ್ ಇಷ್ಟು ಬಿಲ್ ಮಾಡಿರೋದು ನಾನು ಆ್ಯಕ್ಚುಲಾಗಿ. ಅಫ್ಕೋರ್ಸ್ ಅದು ನೆಸೆಸಿಟಿ ಇತ್ತು ಅಂದ್ಕೊಂಡಿದ್ದೀನಿ, ಬಿಕಾಸ್ ನಾನು ಹೇಳಿರಲ್ಲ ನಾನು ಬೇರೆ ವ್ಲಾಗ್ಸಲ್ಲೆಲ್ಲ. ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಏನು ತೊಗೊಂಡಿದ್ದೀನಿ ಅಂತ. ಐ ಜಸ್ಟ್ ಶೋ ಯು. ಈಗ ಯಾಕಷ್ಟು 1,69,000, ಆ್ಯಕ್ಚುಲಿ 1,69,000 ಅಷ್ಟೇ ಅಲ್ದಿರ
ಸಪ್ರೇಟ್ ಆ್ಯಡ್ ಆನ್ ಆಯಿತು ನನಗೆ ಪ್ಲಸ್ 2000 ಎಕ್ಸ್ಟ್ರಾ. ಸೊ 1 lakh ಆಲ್ಮೋಸ್ಟ್ 72,000 ನಾನಿವತ್ತು ಒಂದೇ ದಿನದಲ್ಲಿ ಖರ್ಚು ಮಾಡಿರೋದು. ಆ್ಯಂಡ್ ಈ ದುಡ್ಡು ನಮ್ಮ ಡ್ಯಾಡಿ ಕೊಟ್ಟಿದ್ದಲ್ಲ, ನಮ್ಮ ಮಮ್ಮಿ ಕೊಟ್ಟಿದ್ದು ಅಲ್ಲ. ಇಟ್ ಈಸ್ ಮೈ ಓನ್ ಮನಿ. ಐ ಹ್ಯಾವ್ ಅರ್ನ್ಡ್ ಇಟ್ ಆ್ಯಂಡ್ ಐ ಹ್ಯಾವ್ ಪರ್ಚೇಸ್ಡ್ ಇಟ್. ಆ್ಯಂಡ್ ಎಷ್ಟೊಂದು ಜನ ಅನ್ಕೊತಿರ್ಬೋದು ಮೇ ಬಿ ನನಗೆ ನಾನು 1,72,000 ಒಂದಿನದಲ್ಲಿ ಸ್ಪೆಂಡ್ ಮಾಡಿರೋದಕ್ಕೆ ನನಗೆ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ದುಡ್ಡು ಬರ್ತಿದೆ ಅಂತ. ಬಟ್ ಆ್ಯಕ್ಚುಲಾಗಿ ಇಲ್ಲ. ಇಟ್ ಈಸ್ ಲೈಕ್ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಐ ಹ್ಯಾವ್ ಸೇವ್ ಸಮ್ ಸರ್ಟನ್ ಅಮೌಂಟ್. ಬಿಕಾಸ್ ನಾನು 1 month ಬ್ಯಾಕ್ ಅಂದ್ಕೊಂಡಿದ್ದು ನಾನು ಇದನ್ನು ತೊಗೋಬೇಕು ಅಂತ. ಸೊ ಅದಕ್ಕಾಗಿ ಒಂದಷ್ಟು ಸೇವಿಂಗ್ಸ್ನ ನಾನು ಮಾಡಿ ಫೈನಲಿ ಪರ್ಚೇಸ್ ಮಾಡಿರೋವಂಥದ್ದು. ಆ್ಯಂಡ್ ಏನಕ್ಕೆ 1,72,000 ಆಯಿತು ಅಂತ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ಈ ವ್ಲಾಗ್ ನೋಡ್ತಿರೋದಕ್ಕೆ. ಐ ಆಮ್ ಗೋನಾ ಶೋ ಯು ನೌ. ಜಸ್ಟ್ ಯಾ ಬ್ರೋ, ಐ ಸ್ಟಾರ್ಟೆಡ್ ವ್ಲಾಗಿಂಗ್. ಸೊ ಇವನು ಬಂದು ಡಿಸ್ಟರ್ಬ್ ಮಾಡ್ತಿದ್ದಾನೆ ನನಗೆ. ತಮ್ಮ ಬಂದು ಡಿಸ್ಟರ್ಬ್ ಮಾಡ್ದ. ಸೊ ಈಗ ಎಕ್ಸಾಕ್ಟ್ಲಿ. ಸೊ ಇದು ನನ್ನ ಹೊಸ ಫೋನ್, iPhone 17 Pro. ಆ್ಯಕ್ಚುಲಾಗಿ ನನಗೆ ಆರೆಂಜ್ ಕಲರ್ ಆಗಲಿ ಬ್ಲೂ ಆಗಲಿ ಬ್ಲ್ಯಾಕ್ ಆಗಲಿ ಇಷ್ಟ ಇರಲಿಲ್ಲ. ಬಿಕಾಸ್ ನಾನು ನೋಡ್ದಂಗೆ ಮೋಸ್ಟ್ ಆಫ್ ದೆಮ್ ಆರೆಂಜ್ ಕಲರ್ ಫೋನ್ಸ್ ತುಂಬ ಜನ ತೊಗೊಂಡಿದ್ದಾರೆ. ಸೊ ಐ ಡೋಂಟ್ ವಾಂಟ್ ಇಟ್ ಆರೆಂಜ್ ಕಲರ್. ಸೊ ಐ ಗೋ ವಿತ್ ದ ವೈಟ್ ಅಂದ್ಕೊಂಡು ಐ ಆಮ್ ಸ್ಟಿಕ್ ಆನ್ ಟು ದ ವೈಟ್. ನಾನು ಯಾಕೆ iPhone 17 Pro ಬೇಕು ಅಂತ ನಾನು ಅಂದ್ಕೊಂಡೆ ಅಂದರೆ, ಬಿಕಾಸ್ ನಾನು ಮೇನ್ಲಿ ನನ್ನ ವ್ಲಾಗ್ಸಿಗೆ ಬೇಕಾಗಿತ್ತು. ಆ್ಯಂಡ್ ಒಂದಷ್ಟು ಜನಕ್ಕೆ ಡೌಟ್ ಇರುತ್ತೆ, ನಾನು ಆಲ್ರೆಡಿ ನನ್ನ ಹತ್ರ ಐಫೋನ್ ಇರೋದ್ರಿಂದ ವೈ ಅಗೇನ್ ಅ ಫೋನ್ ಅಂತ. ಬಟ್ ಇಷ್ಟು ದಿವಸದಿಂದ ರಿವೀಲ್ ಮಾಡಿರಲಿಲ್ಲ, ಬಟ್ ಇವಾಗ ರಿವೀಲ್ ಮಾಡ್ತಿದ್ದೀನಿ. ನನ್ನ ಫೋನ್ ಆ್ಯಕ್ಚುಲಾಗಿ ಹೀಗೆ ಹೊಡೆದೋಗಿದ್ದರಿಂದ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಆ್ಯಂಡ್ ಎಸ್ಪೆಷಲಿ ಮೈಕ್, ನಾನು ಏನೇ ರೆಕಾರ್ಡ್ ಮಾಡಿದ್ರು ವಾಯ್ಸ್ ಆಡಿಬಲ್ ಆಗಿರ್ತಿರ್ಲಿಲ್ಲ. ಸೊ ನೀವು ಹಳೆ ವೀಡಿಯೋಸೇ ನೋಡಿ ಒಂದಷ್ಟು ಜನ ನಾನು ಕಮೆಂಟು ಮಾಡಿದ್ದೀರಾ ಟೆಲ್ಲಿಂಗ್ ದಟ್ ವಾಯ್ಸ್ ತುಂಬ ಆಡಿಬಲ್ ಆಗಿಲ್ಲ ಅಂತ. ಆ್ಯಂಡ್ ಕೆಲವೊಂದು ವೀಡಿಯೋಸ್ ವಾಯ್ಸ್ ಆಡಿಬಲ್ ಆಗಿರೋದು ಚೆನ್ನಾಗಿ ಬಂದಿರೋ ವೀಡಿಯೋಸ್ ಎಲ್ಲನೂ ನಾನು ನನ್ನ ಫೋನಲ್ಲಿ ಮಾಡಿದ್ದಲ್ಲ, ನನ್ನ ಫ್ರೆಂಡ್ ಫೋನಲ್ಲಿ ಮಾಡ್ತಿದ್ದಿದ್ದು. ಶಿ ಹ್ಯಾಸ್ ಹೆಲ್ಪ್ ಮೀ ಫಾರ್ 4 to 5 ವೀಡಿಯೋಸ್ ಟು ಮೇಕ್. ಬಿಕಾಸ್ ನಾವು ಎಲ್ಲೇ ಹೋದ್ರೂ ಅವ್ರ ಫೋನಲ್ಲೇ ವ್ಲಾಗ್ ಮಾಡ್ತಿದ್ದಿದ್ದು. ಅದಕ್ಕೋಸ್ಕರ ನಂಗೆ ಫೋನ್ ಬೇಕು ಅಂತ ಅಮೌಂಟ್ ಸೇವ್ ಮಾಡಿ ಆಲ್ಮೋಸ್ಟ್ ನಾನು 1 year ಅನ್ಕೊತಿದ್ದೆ ಐ ವಾಂಟ್ ಫೋನ್. ಬಿಕಾಸ್ ಈ ಫೋನ್ ಆಲ್ಮೋಸ್ಟ್ ತುಂಬ ಹಾಳಾಗ್ಬಿಟ್ಟಿತ್ತು. ಮತ್ತೆ ರೆಡಿ ಮಾಡಿಸಿದ್ರು ಐ ಡೋಂಟ್ ಥಿಂಕ್ ಸೊ ಅದು ಒರಿಜಿನಲ್ ಕ್ವಾಲಿಟಿಗೆ ಬರುತ್ತೆ ಅಂತ. ಹಾಗಾಗಿ ಐ ಸ್ಪೆಂಟ್ 1,72,000 ಇಷ್ಟುದ್ದ ಬಿಲ್ ಇದೆ. ಆ್ಯಂಡ್ ನಮ್ಮನೇಲಿ ಪಕ್ಕ ಬೈತಾರೆ, ಬೈಸ್ಕೊತೀನಿ, ಅಷ್ಟು ದುಡ್ಡು ಖರ್ಚು ಮಾಡಿದ್ಯಾ, ಆ ದುಡ್ಡಿಗೆ ಒಡವೆ ಬರುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ತುಂಬ ಆಸೆಪಟ್ಟು ತೊಗೊಂಡಿದ್ದು ವ್ಲಾಗ್ಸ್ಗೋಸ್ಕರ ವ್ಲಾಗ್ ಮಾಡೋಕ್ಕೆ ಅಂತ. ಆ್ಯಂಡ್ ಒಂದಷ್ಟು ವೀಡಿಯೋಸ್ ಕ್ಲಾರಿಟಿ ಬರಲಿ ಅಂತ. ಇನ್ನೊಂದೇನೆಂದರೆ ಯಾಕೆ 1,72,000 ಕಾಸ್ಟ್ ಆಯಿತು. ಬಿಕಾಸ್ iPhone 17 Pro ನಾನು ತೊಗೊಂಡಿರೋದು, Pro Maxು ಅಲ್ಲ. ಬೇಸಿಕಲಿ iPhone 17 ಇಟ್ ಕಾಸ್ಟ್ ಅರೌಂಡ್ 1,30,000-35,000 ಪ್ರಾಬಬ್ಲಿ. ಬಟ್ ಇದಕ್ಕೆ ಯಾಕೆ ಕಷ್ಟ ಆಯಿತು ಅಂದರೆ ನಾನು ತೊಗೊಂಡಿರೋದು 512 GB ಇದು. ಸೊ ಹಾಗಾಗಿ ನನಗೆ ಕಾಸ್ಟು ಎಕ್ಸ್ಟ್ರಾ ಬಿತ್ತು. ಆ್ಯಂಡ್ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ನಾನು ಮೇಯ್ನಾಗಿ. ಬಿಕಾಸ್ ಈ ಫೋನ್ ಆದಂಗೆ ಈ ಫೋನ್ ಹೊಡೆದೋ ಹಾಗೆ ಏನಾದರೂ ಮತ್ತೆ ಆ ಫೋನ್ ಆದರೆ ಮೇ ಬಿ ಗೊತ್ತಿಲ್ಲ, ಬೈ ಮಾಡೋ ಸ್ಟೇಟಲ್ಲಿ ಇರ್ತೀನೋ ಇಲ್ಲೋ. ಸೊ ಬೆಟರ್ ದಟ್ ಇನ್ ಕೇಸ್ ಬ್ರೇಕ್ ಆದ್ರೂ ಇಟ್ ಇಸ್ ಸೇಫರ್ ಸೈಡ್. ಸೊ ಹಾಗಾಗಿ ಎಕ್ಸ್ಟ್ರಾ ಪೇ ಮಾಡಿದೆ. ನಾನು ಆ್ಯಕ್ಚುಲಾಗಿ iStoreಗೆ ಹೋದೆ. iStoreಲ್ಲಿ ನನಗೆ ಪ್ರಾಡಕ್ಟ್ ಅವೈಲಬಲ್ ಇಲ್ಲ, ಯು ಹ್ಯಾವ್ ಟು ವೆಯ್ಟ್ ಫಾರ್ 3 weeks ಅಂದಿದ್ದಕ್ಕೆ ನಾನು ರಿಲಯನ್ಸ್ ಡಿಜಿಟಲ್ ಹೋಗ್ಬಿಟ್ಟು ತೊಗೊಬಂದಿದ್ದು. ಆ್ಯಂಡ್ ಈ ಫೋನು ನಾನು ಅಲ್ಲೇ ತೊಗೊಂಡಿದ್ದು. ಸೊ ದಿಸ್ ವಾಸ್ ಮೈ iPhone 13 Pro ಆ್ಯಂಡ್ ನೌ ಐ ಹ್ಯಾವ್ ಅಪ್ಗ್ರೇಡೆಡ್ ಫಾರ್ iPhone 17 Pro ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ವಾಟ್ ಐ ಹ್ಯಾವ್ ಡನ್. ಸೊ ಯು ಗೈಸ್ ಕ್ಯಾನ್ ಎಕ್ಸ್ಪೆಕ್ಟ್ ರೆಗ್ಯುಲರ್ ವ್ಲಾಗ್ಸ್ ಅಂತ ಹೇಳ್ತಾ. ಆ್ಯಂಡ್ ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ನಾನು ಯಾವ ಥರ ವ್ಲಾಗ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿರಿ. ಇಫ್ ದಟ್ ಈಸ್ ರಿಯಲಿ ಸೂಟಬಲ್ ಟು ಮೀ, ವಾಟ್ ಯು ಗಿವಿಂಗ್ ಸಜೆಷನ್ಸ್, ನೀವು ಕೊಡೋ ಸಜೆಷನ್ಸ್ ಏನೋ ನನಗೆ ಸೂಟಬಲ್ ಆಗಿದೆ, ನಾನು ಖಂಡಿತವಾಗ್ಲೂ ಆ ವೀಡಿಯೋಸ್ ಮಾಡ್ತೀನಿ. ತುಂಬ ಖುಷಿ ಆಗ್ತಿದೆ. ಇಟ್ಸ್ ಲೈಕ್ ಏನೋ ಕಷ್ಟಪಟ್ಟು ತೊಗೊಂಡು ಏನೋ ಮಾಡಬೇಕು ಅಂತ ಮುಂದೆ ಬರ್ತಿರೋದ್ರಿಂದ ಐ ಹೋಪ್ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ, ಈ ವ್ಲಾಗ್ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ರೆ ಆ್ಯಂಡ್ ಇಫ್ ಯು ವೆರಿ ನ್ಯೂ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮರಿದಿರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲೇ ಇದ್ದಂಗೆ ಮತ್ತೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು.